ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು ಮುಂದುವರಿತಾ ಇವೆ. ಹಾಗೆ ಬಾಂಗ್ಲಾ ಹಾಗೂ ಭಾರತದ ಗಡಿಯಲ್ಲಿ ಕೂಡ ಬಾಂಗ್ಲಾ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅಂತ ಒತ್ತಾಯಿಸಿ ಸನಾತನ ಸಂಸ್ಥೆಗಳು ಬೀದಿಗಿಳಿದಿವೆ. ಕರ್ನಾಟಕ ಸೇರಿದಂತೆ ಭಾರತದ ನಾನಾ ಕಡೆಗಳಲ್ಲಿ ಬಾಂಗ್ಲಾ ವಿರುದ್ಧದ ಪ್ರತಿಭಟನೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಬಂಧಿತ ಸಂತ ಚಿನ್ಮಯ್ ಪ್ರಭು ಅವರ ವಿಚಾರಣೆ ಪಾರದರ್ಶಕವಾಗಿ ನಡೀಬೇಕು, ಅವರನ್ನು ಸಮರ್ಥಿಸಿಕೊಳ್ಳೋದಕ್ಕೆ, ಅವರಿಗೆ ವಾದ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು, ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಅಮೆರಿಕ ಬಾಂಗ್ಲಾದೇಶಕ್ಕೆ ತಾಕೀತನ್ನು ಮಾಡಿದೆ. ಈ ನಡುವೆ ಶೇಖ್ ಹಸೀನಾ ತಮ್ಮ ಅಭಿಮಾನಿಗಳು ಹಾಗೂ ವಿದೇಶದಲ್ಲಿನ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾಡಿರೋ ಭಾಷಣ ಈಗ ಬಾಂಗ್ಲಾದ ಅನಧಿಕೃತ ಸರ್ಕಾರ ಏನಿದೆ ಅದರ ಬುಡಕ್ಕೆ ಬೆಂಕಿ ಹಚ್ಚುತ್ತಾ ಇದೆ. ಆ ಭಾಷಣದ ಬೆನ್ನಲ್ಲೇ ಯೂನಸ್ ಬಾಂಗ್ಲಾದೇಶದಲ್ಲಿ ಅವಾಮಿ ಲೀಗ್ ಹಾಗೂ ಅದರ ಮಿತ್ರ ಪಕ್ಷಗಳನ್ನು ಹೊರತುಪಡಿಸಿ ಒಂದು ಸರ್ವಪಕ್ಷ ಸಭೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳನ್ನು ಎದುರಿಸೋದು ಹೇಗೆ ಅನ್ನೋ ಬಗ್ಗೆ ಅಲ್ಲಿ ಚರ್ಚೆಗಳು ನಡೆದಿವೆ. ಹಾಗಾದರೆ ಬಾಂಗ್ಲಾದೇಶದಲ್ಲಿನ ಸರ್ಕಾರವನ್ನ ಹಸೀನಾ ಅವರ ಒಂದೇ ಒಂದು ಭಾಷಣ ಹೆದರಿಸ್ತಾ ಇರೋದು ಹೇಗೆ? ಇಷ್ಟು ದಿನ ಇಲ್ಲದ ಹಸೀನಾ ಭಾಷಣಗಳು ಈಗ ಶುರುವಾಗ್ತಾ ಇರೋದು ಯಾಕೆ? ಇದರ ಹಿಂದಿನ ತಂತ್ರಗಾರಿಕೆ ಏನು? ಬಾಂಗ್ಲಾದ ಆತಂಕಕ್ಕೆ ಕಾರಣ ಏನು? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ. ಭಾರತ ಇಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದೆ. ಬಾಂಗ್ಲಾ ಅನ್ನೋ ಮಗ್ಗಲ ಮುಳ್ಳನ್ನು ಅವರ ಕಣ್ಣಿಗೆ ಚುಚ್ಚೋದಕ್ಕೆ ಭಾರತ ಹೋಗ್ತಾ ಇದೆ. ಒಂದು ಕಡೆ ಬಾಂಗ್ಲಾದಲ್ಲಿ ನಡೀತಿರುವ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಈಗ ಬರೀ ಭಾರತದಲ್ಲಿ ಮಾತ್ರ ಪ್ರತಿಭಟನೆಗೆ ಕಾರಣ ಆಗ್ತಾ ಇಲ್ಲ, ಅವು ವೈಟ್ ಹೌಸ್ ಮುಂದಕ್ಕೆ, ಬ್ರಿಟನ್ ಪಾರ್ಲಿಮೆಂಟಿಗೆ ಕೂಡ ತಲುಪಿಯಾಗಿದೆ. ಹೀಗಾಗಿ ಇದು ಈಗ ಅಂತಾರಾಷ್ಟ್ರೀಯ ವಿಷಯ. ಇನ್ನು ಬಾಂಗ್ಲಾ ಕೂಡ ಅಲ್ಲಿ ಬರೀ ಹಿಂದೂಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿಲ್ಲ. ಇಷ್ಟು ದಿನ ಅಲ್ಲಿ ಬಡಪಾಯಿ ಹಿಂದೂಗಳ ಮೇಲೆ ಹಲ್ಲೆಗಳಾಗ್ತಾ ಇದ್ವು, ಅವರ ಮನೆ ಮಠಗಳನ್ನು ಕಸ್ಕೊಳ್ಳೋ ಕೆಲಸ ನಡೀತಾ ಇತ್ತು. ಅದು ದೊಡ್ಡ ಮಟ್ಟದ ಸದ್ದನ್ನು ಸುದ್ದಿನೂ ಮಾಡ್ತಾ ಇರಲಿಲ್ಲ, ಅಂತಾರಾಷ್ಟ್ರೀಯ ಸಮುದಾಯದ ಗಮನವನ್ನು ಕೂಡ ಅದು ಸೆಳೀತಾ ಇರಲಿಲ್ಲ. ಆದ್ರೆ ಈ ಬಾರಿ ಯೂನಸ್ ಅನ್ನೋ ಮೂರ್ಖ ಇಸ್ಕಾನ್ಗೆ ಕೈ ಹಾಕಿದ್ದಾನೆ. ಇಸ್ಕಾನ್ ಅನ್ನೋದು ನಮ್ಮ ಕಣ್ಣಿಗೆ ಕೃಷ್ಣನ ಜಪ ಮಾಡೋ ಸಂತರ ಕೂಟದ ತರ ಕಾಣಬಹುದು, ಆದ್ರೆ ಅದರ ಬೇರುಗಳು ತುಂಬಾ ಆಳದಲ್ಲಿವೆ. ಇಸ್ಕಾನ್ ಅನ್ನೋದು ಇವತ್ತೊಂದು ಅಂತಾರಾಷ್ಟ್ರೀಯ ಸಂಸ್ಥೆ. ನಾನಾ ದೇಶಗಳಲ್ಲಿ ಅದರ ಬ್ರಾಂಚುಗಳಿವೆ, ಭಕ್ತರು ಇದ್ದಾರೆ, ಅಲ್ಲಿ ಸಾಕಷ್ಟು ಪ್ರಭಾವಿಗಳು ಇದ್ದಾರೆ. ಆಯಾ ದೇಶಗಳ ಆಡಳಿತಗಳಲ್ಲಿ ಸಕ್ರಿಯವಾಗಿರೋರು ಕೂಡ ಇಸ್ಕಾನ್ ಜೊತೆಗಿನ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಹೇಗೆ ಈ ಜಗತ್ತಲ್ಲಿ ಕ್ರೈಸ್ತರ ಮೇಲೆ ದಾಳಿಗಳಾದ್ರೆ ಅದು ಇಂಟರ್ನ್ಯಾಷನಲ್ ವಿಷಯ ಆಗುತ್ತೋ, ಹಾಗೆ ಇಸ್ಕಾನ್ ಮೇಲೆ ದಾಳಿ ಮಾಡಿದರೂ ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಈಗ ಚಿನ್ಮಯ್ ಪ್ರಭು ಬಂಧನದ ವಿಷಯದಲ್ಲಿ ಆಗ್ತಾ ಇರುವುದು ಕೂಡ ಅದೇನೆ. ಇಸ್ಕಾನ್ ಮೇಲೆ ದಾಳಿ ಅನ್ನೋದು ಅಮೆರಿಕದ ಹಿಂದೂಗಳು ಹಾಗೂ ಇನ್ನಿತರ ಇಸ್ಕಾನ್ ಜೊತೆ ಸಂಬಂಧ ಇರಿಸಿಕೊಂಡವರು ಕೂಡ ಪ್ರತಿಭಟನೆಗೆ ಮುಂದಾಗೋ ಹಾಗೆ ಮಾಡ್ತಾ ಇದೆ. ಇದು ಅಮೆರಿಕದ ಮೇಲೆ ಕೂಡ ಒಂದಷ್ಟು ಒತ್ತಡ ಬೀಳೋ ಹಾಗೆ ಮಾಡುತ್ತೆ. ಇದರ ಜೊತೆಗೆ ಬಾಂಗ್ಲಾದ ಸರ್ಕಾರಕ್ಕೆ ಕೂಡ ಒಂದಷ್ಟು ಪಾಠಗಳನ್ನು ಕಲಿಸಬೇಕಿದೆ. ಹೀಗಾಗಿ ಬಾಂಗ್ಲಾದ ಅಕ್ಕಪಕ್ಕದಲ್ಲಿರೋ ಭಾರತದ ರಾಜ್ಯಗಳು ಬಾಂಗ್ಲಾದೇಶದ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಿವೆ. ಪಶ್ಚಿಮ ಬಂಗಾಳ ಮೊನ್ನೆ 24 ಗಂಟೆಗಳ ಕಾಲ ವ್ಯಾಪಾರ ನಿರ್ಬಂಧವನ್ನು ಹೇರ್ತು. ಬಾಂಗ್ಲಾದಲ್ಲಿನ ಪರಿಸ್ಥಿತಿ ಸುಧಾರಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಬಾಂಗ್ಲಾದ ಜೊತೆ ವ್ಯಾಪಾರವನ್ನು ನಿಲ್ಲಿಸೋ ಬಗ್ಗೆ ಯೋಚಿಸ್ತೀವಿ ಅಂತ ಅಲ್ಲಿನ ಬಿಜೆಪಿ ಮುಖಂಡ ಸುವೇಂದು ಮುಖರ್ಜಿ ಹೇಳಿದ್ದಾರೆ. ತ್ರಿಪುರಾದಲ್ಲಿ ಕೂಡ ಇದೇ ರೀತಿಯ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಲ್ಲಿನ ಗಡಿಗಳನ್ನು ಮುಚ್ಚಿ ಬಾಂಗ್ಲಾಗೆ ಏನು ಹೋಗದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕರೆಂಟ್ ಬಿಲ್ ಬಾಕಿ ಇದೆಯಲ್ಲ ಅದನ್ನು ತಕ್ಷಣ ಪಾವತಿ ಮಾಡಿ, ಇಲ್ಲದೇ ಇದ್ರೆ ಕರೆಂಟ್ ಅನ್ನ ನಿಲ್ಲಿಸ್ತೀವಿ ಅಂತ ತ್ರಿಪುರಾ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಸ್ಸಾಂ ಕೂಡ ಬಾಂಗ್ಲಾದ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಿದೆ. ಅಲ್ಲಿಗೆ ಬರುವ ಪ್ರವಾಸಿಗಳಿಗೆ ನಾವು ಕೊಠಡಿಗಳನ್ನು ಕೊಡೋದಿಲ್ಲ, ಊಟನೂ ಹಾಕೋದಿಲ್ಲ ಅಂತ ಅಸ್ಸಾಂ ತ್ರಿಪುರಾಗಳ ಹೋಟೆಲ್ಗಳು ಹೇಳ್ತಾ ಇವೆ. ಬಾಂಗ್ಲಾದ ಪ್ರವಾಸಿಗಳೇ ನಿಮಗಿಲ್ಲಿ ಪ್ರವೇಶ ಇಲ್ಲ ಅಂತ ಬೋರ್ಡುಗಳನ್ನು ಕೂಡ ಅಲ್ಲಿ ಹಾಕಲಾಗ್ತಾ ಇದೆ. ಬಾಂಗ್ಲಾ ವಸ್ತುಗಳ ಮಾರಾಟವನ್ನು ನಿಲ್ಲಿಸುವ ಕೆಲಸವನ್ನು ಸ್ಥಳೀಯರೇ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿನ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಕೂಡ ಇದೇ ರೀತಿಯ ನಿರ್ಧಾರವನ್ನು ಕೈಗೊಳ್ತಾ ಇವೆ. ಇದು ಸ್ಥಳೀಯ ಮಟ್ಟದಲ್ಲಿ ಬಾಂಗ್ಲಾ ವಿರುದ್ಧ ಜನರಲ್ಲಿ ಜಾಗೃತವಾಗ್ತಾ ಇರುವ ಒಂದು ಭಾವನೆಯ ಸಂಕೇತ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗ್ತಾ ಹೋಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಬಾಂಗ್ಲಾಗೆ ಭಾರತ ಆಹಾರ, ಔಷಧ ಹಾಗೂ ಇನ್ನಿತರ ವಸ್ತುಗಳನ್ನೇನು ಮಾರಾಟ ಮಾಡುತ್ತೆ ಅದರ ಸರಬರಾಜನ್ನ ನಿಲ್ಲಿಸಿಬಿಟ್ರೂ ಕೂಡ ಬಾಂಗ್ಲಾ ಒದ್ದಾಡಬೇಕಾಗಿ ಬರುತ್ತೆ. ಅಲ್ಲಿ ಅಕ್ಕಿ ಇನ್ನಿತರ ವಸ್ತುಗಳು ಬಿಡಿ, ಬರೀ ಆಲೂಗಡ್ಡೆ ಈರುಳ್ಳಿ ಹೋಗದೆ ಇದ್ರೂ ಕೂಡ ಅವರ ಆರ್ಥಿಕತೆ ಅನ್ನೋದು ಬುಡ ಮೇಲಾಗಿ ಹೋಗುತ್ತೆ. ಈಗಂತೂ ಬಾಂಗ್ಲಾದೇಶಕ್ಕೆ ಭಾರತದಿಂದ 50,000 ಟನ್ನಷ್ಟು ಅಕ್ಕಿ ಬೇಕಂತೆ. ಭಾರತ ನಾವು ಬಾಂಗ್ಲಾಗೆ ಏನನ್ನೂ ಕೊಡೋದಿಲ್ಲ ಅಂತ ಹೇಳಿ ಗಡಿಗಳನ್ನು ಮುಚ್ಚಿಬಿಟ್ರೆ ಅವರೇನು ಪಾಕಿಸ್ತಾನದಿಂದ ಕತ್ತೆಗಳನ್ನು ತರಿಸ್ಕೊಂಡು ತಿಂತಾರೆ? ಪಾಕಿಸ್ತಾನ ಅಂದ ಕೂಡಲೇ ನೆನಪಾಯಿತು. ಈ ಯೂನಸ್ ಸರ್ಕಾರ ಈಗ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನು ಕೂಡ ಗಟ್ಟಿ ಮಾಡ್ಕೊಳ್ತಾ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಪಾಕಿಸ್ತಾನದ ನಾಗರಿಕರಿಗೆ ಯಾವ ಸೆಕ್ಯೂರಿಟಿ ಚೆಕ್ಕು ಇಲ್ಲದೆ ಕೇಳಿದ ಕೂಡಲೇ ವೀಸಾ ಕೊಡಿ ಅಂತ ಯೂನಸ್ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಹಾಗೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಹಡಗುಗಳು ಬರ್ತಾ ಇವೆ. ಅವು ಬಾಂಗ್ಲಾದ ಬಂದರುಗಳಲ್ಲಿ ಲಂಗರು ಹಾಕಿವೆ. ಆ ಹಡಗುಗಳಿಗೆ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ. ಹಾಗಾದ್ರೆ ಏನಿದೆ ಆ ಹಡಗಲ್ಲಿ? ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಬೇಕಾದ ಅಕ್ಕಿ ಇನ್ನಿತರ ಆಹಾರ ಧಾನ್ಯಗಳನ್ನೇನಾದರೂ ಕಳುಹಿಸಿಕೊಟ್ಟಿದ್ಯಾ? ಗೆಳೆಯರೆ, ಈರುಳ್ಳಿ ಬೆಳ್ಳುಳ್ಳಿಗೆ
ಕೂಡ ಭಿಕ್ಷೆ ಬಿಡೋ ಪಾಕಿಸ್ತಾನದ ಬಳಿ ಬಾಂಗ್ಲಾ ಕೊಡೋದಿಕ್ಕೆ ಇನ್ನೇನಿರುತ್ತೆ, ಅವ್ರು ಏನು ಕೊಡೋದಿಕ್ಕೆ ಸಾಧ್ಯ? ಆದರೂ ಆ ಹಡಗುಗಳು ಬಂದು ಬಿಗಿ ಭದ್ರತೆಯಲ್ಲಿ ಅಲ್ಲಿ ಯಾಕೆ ನಿಂತಿವೆ? ಆ ಹಡಗುಗಳಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಆಯುಧ ಮತ್ತು ಮದ್ದುಗುಂಡುಗಳನ್ನು ಸರಬರಾಜು ಮಾಡ್ತಾ ಇದೆ ಅನ್ನೋ ಅನುಮಾನ ಬೇಹುಗಾರಿಕಾ ಇಲಾಖೆಗಳದ್ದು. ಅಲ್ಲಿ ಯೂನಸ್ ಬಾಂಗ್ಲಾದೇಶದಲ್ಲಿ ಉಗ್ರ ಸಂಘಟನೆಗಳನ್ನು ಸೃಷ್ಟಿ ಮಾಡೋದಕ್ಕೆ, ಅವರ ಮೂಲಕ ಭಾರತದ ಗಡಿ ರಾಜ್ಯಗಳಲ್ಲಿ ಪ್ರತ್ಯೇಕತಾವಾದವನ್ನು ಬೆಳೆಸೋದಕ್ಕೆ ಬೇಕಾದ ಪ್ರಯತ್ನಗಳನ್ನು ಆರಂಭ ಮಾಡಿದ್ದಾನೆ. ಅದಕ್ಕಾಗಿ ಪಾಕಿಸ್ತಾನದಿಂದ ಆಯುಧಗಳು ಹಾಗೂ ಅಲ್ಲಿಂದ ಉಗ್ರರನ್ನು ಕೂಡ ಬಾಂಗ್ಲಾ ಇಂಪೋರ್ಟ್ ಮಾಡಿಕೊಳ್ಳೋ ಸಾಧ್ಯತೆಗಳಿವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದೆಲ್ಲ ಆಗ್ತಾ ಇರೋದು ಬಾಂಗ್ಲಾದಲ್ಲಿ ಯೂನಸ್ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋ ಪ್ರಯತ್ನದ ಭಾಗವಾಗಿ. ಅಂದಹಾಗೆ ಯೂನಸ್ ಅಲ್ಲಿನ ಚುನಾಯಿತ ನಾಯಕ ಅಲ್ಲ, ಆತನನ್ನು ಅಮೆರಿಕ ಬಾಂಗ್ಲಾದೇಶದ ಮೇಲೆ ಹೇರಿದೆ. ಅಮೆರಿಕದ ಡೀಪ್ ಸ್ಟೇಟ್ ಸೃಷ್ಟಿ ಮಾಡಿ ಕಳುಹಿಸಿಕೊಟ್ಟ ಆಡಳಿತಗಾರ ಈ ಯೂನಸ್. ಹೀಗಾಗಿನೇ ಆತ ಬಾಂಗ್ಲಾದ ಅಧಿಕಾರವನ್ನು ಕೈಗೆತ್ತಿಕೊಂಡು ಕೂಡಲೇ ಅಮೆರಿಕಾದಲ್ಲಿ ಕ್ಲಿಂಟನ್ ಫೌಂಡೇಶನ್ ಹಾಗೂ ಜಾರ್ಜ್ ಸರೋಸ್ ಮಗ ಅಲೆಕ್ಸಾಂಡರ್ ಸರೋಸ್ ಮುಂತಾದವರನ್ನ ಭೇಟಿ ಮಾಡಿದ್ದು. ಅಷ್ಟೇ ಅಲ್ಲ, ಯೂನಸ್ ಅಧಿಕಾರಕ್ಕೆ ಬರ್ತಿದ್ದಂತೆ ಅಮೆರಿಕದ ಬಾಂಗ್ಲಾ ರಾಯಭಾರಿಯಾಗಿದ್ದ ಮನುಷ್ಯ ಪೀಟರ್ ಹಾಸ್ ಬಾಂಗ್ಲಾದೇಶಕ್ಕೆ ಬರ್ತಾನೆ. ಬಾಂಗ್ಲಾದಲ್ಲಿ ಪ್ರತಿಭಟನೆಗಳು, ಅಧಿಕಾರ ಪಲ್ಲಟ, ಗಲಭೆಗಳು ಇದೆಲ್ಲದರ ಹಿಂದಿದ್ದವನು ಇದೇ ಪೀಟರ್ ಹಾಸ್. ಈತ ಈಗ ಅಮೆರಿಕದ ರಾಯಭಾರಿ ಏನಲ್ಲ, ಬದಲಿಗೆ ಅಮೆರಿಕದ ಎಕ್ಸಲರೇಟ್ ಎನರ್ಜಿ ಅನ್ನೋ ಇಂಧನ ಸಂಸ್ಥೆಯೊಂದರ ಹಿರಿಯ ಅಧಿಕಾರಿಯಾಗಿ ಜಾಯಿನ್ ಆಗಿದ್ದಾನೆ. ಈತ ಬಾಂಗ್ಲಾಗೆ ಬಂದು ಗ್ಯಾಸ್ ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾ ಹಾಗೂ ಎಕ್ಸಲರೇಟ್ ಎನರ್ಜಿಯ ಜೊತೆ ಒಪ್ಪಂದವೊಂದಕ್ಕೆ ಸಹಿ ಮಾಡಿಸ್ತಾನೆ. ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ, ಹಸೀನಾ ಅಧಿಕಾರ ಇದ್ದಾಗ ಅಮೆರಿಕದ ಕಂಪನಿಗಳಿಗೆ ಅಲ್ಲಿನ ಡೀಪ್ ಸ್ಟೇಟ್ಗೆ ಬಾಂಗ್ಲಾದಲ್ಲಿ ಪ್ರವೇಶನೇ ಸಿಕ್ಕಿರಲಿಲ್ಲ. ಇದೇ ಕಾರಣಕ್ಕೆ ಹಸೀನಾ ಚುನಾವಣೆಗಳಲ್ಲಿ ಸೋಲ್ಲಿ ಅಂತ ಅಮೆರಿಕ ಬಯಸ್ತು. ಅದು ಸಾಧ್ಯ ಆಗಲಿಲ್ಲ. ಈಗ ಅಮೆರಿಕ ಬಾಂಗ್ಲಾದಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡಿ ಹಸೀನಾನ ಪದಚ್ಯುತಗೊಳಿಸಿ ಯೂನಸ್ ಅನ್ನುವ ಕೈಗೊಂಬೆಯನ್ನು ತಂದು ಕೂಡಿಸಿದೆ. ಈಗ ಅಮೆರಿಕ ಅಲ್ಲಿ ತನಗೇನು ಬೇಕು ಅನ್ನೋದನ್ನ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ. ಈ ಭಾಗದಲ್ಲಿ ಚೈನಾದ ವಿರುದ್ಧ ಅಮೆರಿಕಾಗೊಂದು ಸೇನಾ ನೆಲೆ ಬೇಕಿತ್ತು. ಅದನ್ನ ಮಾಡಿಕೊಳ್ಳೋದಕ್ಕೆ ಭಾರತದ ನೆಲದಲ್ಲಿ ಅವಕಾಶ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಕೂಡ ಅಮೆರಿಕ ಬಾಂಗ್ಲಾದೇಶವನ್ನು ಬಳಸ್ಕೋಬೇಕು ಅಂತ ಬಯಸ್ತು. ಹೀಗಾಗಿ ಅಲ್ಲಿಗೆ ಯೂನಸ್ನನ್ನ ಕರೆತರಲಾಯಿತು. ಆದರೆ ಈಗ ಅಮೆರಿಕದ ಸರ್ಕಾರನೇ ಬದಲಾಗ್ತಾ ಇದೆ. ಯೂನಸ್ ಬಗ್ಗೆ ಟ್ರಂಪ್ಗೆ ಅಂಥ ಯಾವ ಪ್ರೀತಿನೂ ಇಲ್ಲ. ಮುಂದೆ ಬಾಂಗ್ಲಾದ ಬಗ್ಗೆ ಟ್ರಂಪ್ ಸರ್ಕಾರ ಅಂಥ ಆಸಕ್ತಿಯನ್ನು ತೋರಿಸೋದು ಕೂಡ ಡೌಟೇ. ಸೊ ಯೂನಸ್ಗೆ ಅಮೆರಿಕದ ಬೆಂಬಲ ಸಿಗೋದು ಮುಂದೆ ಕಡಿಮೆ ಆಗುತ್ತೆ. ಆಗ ಕೂಡ ಈತ ಅಧಿಕಾರದಲ್ಲೇ ಉಳಿಬೇಕು ಅಂದರೆ ಒಂದು ಚೈನಾದ ಕಡೆ ನೋಡಬೇಕು, ಇಲ್ಲ ಭಾರತದ ಕಾಲಬಳಿಗೆ ಬರಬೇಕು. ಭಾರತ ಚುನಾಯಿತನಲ್ಲದ ನಾಯಕನನ್ನು ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ. ಅದರಲ್ಲೂ ಶೇಖ್ ಹಸೀನಾ ಹಿತಾಸಕ್ತಿಗಳನ್ನು ಭಾರತ ಕಡೆಗಣಿಸೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಯೂನಸ್ ಚೈನಾದ ತೆಕ್ಕೆಗೆ ಸರಿಬೇಕಾಗುತ್ತೆ. ಅದಕ್ಕೆ ಪಾಕಿಸ್ತಾನ ಸಹಾಯ ಕೂಡ ಮಾಡಬಹುದು. ಅಕಸ್ಮಾತ್ ಹಾಗೇನಾದರೂ ಆದರೆ ಅದು ಭಾರತದ ಪಾಲಿಗೆ ಮತ್ತಷ್ಟು ಆತಂಕಕಾರಿ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಇದೆಲ್ಲ ಗೊತ್ತಿರೋದ್ರಿಂದಲೇ ಭಾರತ ಈಗ ಹಸೀನಾನ ಮತ್ತೆ ಫೀಲ್ಡ್ ಇಳಿಸ್ತಾ ಇರೋ ಹಾಗೆ ಕಾಣ್ತಾ ಇರೋದು. ಗೆಳೆಯರೆ, ಹಸೀನಾಗೆ ಭಾರತ ಆಶ್ರಯವನ್ನು ಕೊಟ್ಟಿದೆ. ಹಾಗೆ ಆಕೆಗೆ ಬಾಂಗ್ಲಾದ ಬಗ್ಗೆ ಮಾತನಾಡದ ಹಾಗೆ ಹೇಳಿ ಅಂತ ಬಾಂಗ್ಲಾದೇಶ ಈ ಹಿಂದೆ ಭಾರತಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿತ್ತು. ಅದರಂತೆ ಹಸೀನಾ ಕೂಡ ಇತ್ತೀಚೆಗೆ ಏನನ್ನು ಮಾತಾಡ್ತಾ ಇರಲಿಲ್ಲ. ಒಂದೋ ಎರಡೋ ಆಕೆ ಟ್ವೀಟ್ಗಳು ಬಂದಿದ್ದು ಬಿಟ್ರೆ ಆಕೆ ಎಲ್ಲೂ ಬಹಿರಂಗವಾಗಿ ಏನನ್ನು ಮಾತಾಡಿರಲಿಲ್ಲ. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ನ್ಯೂಯಾರ್ಕ್ನಲ್ಲಿನ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಹಸೀನಾ ಮಾತನಾಡಿದ್ದಾರೆ. ಅದರಲ್ಲಿ ಆಕೆ ಅತ್ಯಂತ ಬುದ್ಧಿವಂತಿಕೆಯ ಗೇಮ್ ಒಂದನ್ನು ಆಡಿದ್ದಾರೆ ಮತ್ತು ಬಾಂಗ್ಲಾದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಗಮನವನ್ನ ಸೆಳೆಯೋದಕ್ಕೆ ಕೂಡ ಆಕೆ ಈ ಅವಕಾಶವನ್ನ ತುಂಬಾ ಚೆನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಗೆಳೆಯರೆ, ಡಿಸೆಂಬರ್ 16ನೇ ತಾರೀಖನ್ನು ಪ್ರತಿ ವರ್ಷ ಬಾಂಗ್ಲಾದೇಶ ಬಾಂಗ್ಲಾ ವಿಜಯ್ ದಿವಸ್ ಆಗಿ ಆಚರಣೆ ಮಾಡಿಕೊಳ್ಳುತ್ತೆ. ಅದು ಪಾಕಿಸ್ತಾನದಿಂದ ಬಾಂಗ್ಲಾ ಅನ್ನೋದು ಪ್ರತ್ಯೇಕಗೊಂಡು ಸ್ವತಂತ್ರಗೊಂಡ ದಿನ. ಆದರೆ ಈಗಿರುವ ಸರ್ಕಾರ ಬಾಂಗ್ಲಾ ವಿಜಯ್ ದಿವಸ್ ಅನ್ನು ಆಚರಿಸೋದು ಡೌಟು. ಯಾಕೆಂದ್ರೆ ಅವರು ಶೇಖ್ ಮುಜಿಬುರ್ ರೆಹಮಾನ್ ಅವರ ಯಾವ ನೆನಪುಗಳನ್ನು ಅಲ್ಲಿ ಇಟ್ಟುಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಸೊ ಬಾಂಗ್ಲಾ ವಿಜಯ ದಿವಸವನ್ನ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಕಾರ್ಯಕರ್ತರು ನ್ಯೂಯಾರ್ಕ್ ಅಲ್ಲಿ ಆಯೋಜಿಸಿದ್ದಾರೆ. ಅದರ ಭಾಗವಾಗಿ ಹಸೀನಾ ವರ್ಚುವಲ್ ಆಗಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಆಕೆ ಬಾಂಗ್ಲಾದ ಆಡಳಿತಾಧಿಕಾರಿ ಯೂನುಸ್ ನನ್ನ ಅಧಿಕಾರದಾಹಿ ಅಂತ ಜರೆದಿದ್ದಾರೆ. ನನ್ನ ವಿರುದ್ಧ ನರಹತ್ಯೆಯ ಪ್ರಕರಣಗಳು ದಾಖಲಾಗಿವೆ. ಆದರೆ ಬಾಂಗ್ಲಾದಲ್ಲಿ ನಡೆದ ಗಲಭೆಗಳು ಹಾಗೂ ನರಹತ್ಯೆಗಳ ಮಾಸ್ಟರ್ ಮೈಂಡ್ ಈ ಮಹಮ್ಮದ್ ಯೂನಸ್. ಆತ ವಿದ್ಯಾರ್ಥಿ ನಾಯಕರನ್ನ ಮುಂದಿಟ್ಟುಕೊಂಡು ಅಧಿಕಾರಕ್ಕಾಗಿ ಅಲ್ಲಿ ನರಹತ್ಯೆಗಳಾಗೋ ಹಾಗೆ ಗಲಭೆಗಳು ಸೃಷ್ಟಿಯಾಗೋ ಹಾಗೆ ಮಾಡ್ದ ಅಂತ ಹಸೀನಾ ಹೇಳಿದ್ದಾರೆ. ಈ ಹಿಂದೆ ಬಾಂಗ್ಲಾ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ 1975 ಆಗಸ್ಟ್ ತಿಂಗಳಲ್ಲಿ ಹೇಗೆ ಕೊಂದು ಹಾಕಿದ್ರು ಅದೇ ತರ ನನ್ನ ಸಹೋದರಿಯನ್ನ ಕೂಡ ಕೊಂದು ಹಾಕಬೇಕು ಅನ್ನೋ ಯೋಜನೆಯನ್ನ ಅಲ್ಲಿ ರೂಪಿಸಲಾಗಿತ್ತು. ಅದಕ್ಕಾಗಿ ಜನರನ್ನ ದಂಗೆಯೇಳೋ ಹಾಗೆ ಮಾಡಿ ಅವರ ಜೊತೆ ಹಂತಕರು ಕೂಡ ಪ್ರಧಾನಿಯ ನಿವಾಸದತ್ತ ಬರತೊಡಗಿದ್ರು. ಆ ಸಂದರ್ಭದಲ್ಲಿ ಸೇನೆಗೆ ನಾನು ಆದೇಶ ಕೊಟ್ಟು ಗುಂಡು ಹಾರಿಸಿ ಅವರನ್ನ ನಿಯಂತ್ರಿಸೋದಕ್ಕಲ್ಲಿ ಅವಕಾಶ ಇತ್ತು. ಆದರೆ ಏನು ಬೇಕಾದರೂ ಆಗಲಿ ಒಂದೇ ಒಂದು ಗುಂಡು ಕೂಡ ಹಾರೋದು ಬೇಡ, ಯಾರನ್ನು
ಕೊಲ್ಲೋದು ಬೇಡ ಅಂತ ನಾನೇ ಸೇನೆಗೆ ಆದೇಶ ಕೊಟ್ಟೆ. ಆನಂತರ ನಾನಲ್ಲಿಂದ ಭಾರತಕ್ಕೆ ಹೊರಡಬೇಕಾಗಿ ಬಂತು. ಅವತ್ತು ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನನಗೆ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಕೂಡ ಸಮಯ ಇರಲಿಲ್ಲ ಅಂತ ಶೇಖ್ ಹಸೀನಾ ತಮ್ಮ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಹೇಳ್ಕೊಂಡಿದ್ದಾರೆ. ಇಲ್ಲಿ ನನಗೆ ರಾಜೀನಾಮೆ ಕೊಡೋದಕ್ಕೆ ಕೂಡ ಸಮಯ ಇರಲಿಲ್ಲ ಅನ್ನೋ ಮಾತಿದೆ ನೋಡಿ. ಅದರ ಮೂಲಕ ಆಕೆ ಈಗಲೂ ಕೂಡ ನಾನೇ ಅಧಿಕೃತ ಬಾಂಗ್ಲಾದ ಪ್ರಧಾನಿ, ನಾನು ನನ್ನ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿಲ್ಲ, ಹೀಗಾಗಿ ಅಲ್ಲಿರುವ ಯೂನಸ್ ಸರ್ಕಾರ ಅಸಂವಿಧಾನಿಕ ಅನ್ನೋದನ್ನ ಬಹಿರಂಗಪಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಇಷ್ಟಕ್ಕೆ ಆಕೆ ಸುಮ್ಮನಾಗಿಲ್ಲ. ಯೂನಸ್ ಒಬ್ಬ ಅಧಿಕಾರದಾಹಿ, ಆತ ಭ್ರಷ್ಟ, ಮನಿ ಲಾಂಡ್ರಿಂಗ್ ಕೇಸುಗಳಲ್ಲಿ ಆರೋಪಿಯಾಗಿದ್ದವನು. ಬಾಂಗ್ಲಾದೇಶದಲ್ಲಿ ನರಹತ್ಯೆಯನ್ನು ಆತ ಈಗಲೂ ಬೆಂಬಲಿಸ್ತಾ ಇದ್ದಾನೆ. ಅಲ್ಲಿನ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಹೇಳಿರೋ ಹಸೀನಾ ಇಲ್ಲಿವರೆಗೆ ಅಂದ್ರೆ ಆಗಸ್ಟ್ 5ರ ನಂತರ ಇಲ್ಲಿವರೆಗೆ ಸುಮಾರು 11ಕ್ಕೂ ಹೆಚ್ಚು ಚರ್ಚುಗಳನ್ನ ಧ್ವಂಸ ಮಾಡಲಾಗಿದೆ. ಹಾಗೆ ಸಾಕಷ್ಟು ಮಂದಿರಗಳನ್ನ ಕೂಡ ಕೆಡವಿದ್ದಾರೆ. ಹಿಂದೂ, ಕ್ರೈಸ್ತ, ಬೌದ್ಧ ಅಲ್ಲಿ ಯಾರಿಗೂ ರಕ್ಷಣೆ ಸಿಗ್ತಾ ಇಲ್ಲ ಅಂತ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಗೆಳೆಯರೆ, ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಅಂದ್ರೆ ಪಶ್ಚಿಮದ ಸಮುದಾಯ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಚರ್ಚುಗಳನ್ನ ಕೆಡವುತ್ತಾ ಇದ್ದಾರೆ ಅಂದ್ರೆ ಅವರಿಗೆ ಸ್ವಲ್ಪ ಉರಿ ಶುರು ಆಗುತ್ತೆ. ಅಲ್ಲಿ ನಮ್ಮ ಮೇಲೆ, ನಮ್ಮ ಸಮುದಾಯದ ಮೇಲೆ ಕೂಡ ದಾಳಿಗಳಾಗ್ತಾ ಇವೆ ಅನ್ನೋದು ಅವರ ಗಮನಕ್ಕೆ ಬರುತ್ತೆ. ಆ ಕೆಲಸವನ್ನ ಹಸೀನಾ ತುಂಬಾ ಬುದ್ಧಿವಂತಿಕೆಯಿಂದ ಇಲ್ಲಿ ಮಾಡಿದ್ದಾರೆ. ಇನ್ನು ಆಕೆಯ ಭಾಷಣದ ವಿಡಿಯೋ ರಿಲೀಸ್ ಆದ ಸಮಯ. ಗೆಳೆಯರೆ, ಬಾಂಗ್ಲಾದೇಶದ ಈ ಎಲ್ಲ ಡ್ರಾಮಾಗಳ ಸೂತ್ರಧಾರ ಅಮೆರಿಕದ ದಕ್ಷಿಣ ಮತ್ತು ಮಧ್ಯ ಏಷ್ಯಾ ವಿಭಾಗದ ಮುಖ್ಯಸ್ಥನಾಗಿದ್ದ ಡೊನಾಲ್ಡ್ ಲೂ. ಆತ ಜೋ ಬಿಡೆನ್ ಹಾಗೂ ಅಮೆರಿಕದ ಡೀಪ್ ಸ್ಟೇಟ್ ಏನಿದೆ ಅದರ ಅತಿ ಮುಖ್ಯ ವ್ಯಕ್ತಿ ಕೂಡ. ದಕ್ಷಿಣ ಮತ್ತು ಮಧ್ಯ ಏಷ್ಯಾ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟೂ ಪ್ರದೇಶ. ಈ ಅಮೆರಿಕ ಅನ್ನೋದು ಹೇಗೆ ಅಂದ್ರೆ ನಮ್ಮಲ್ಲಿ ನಾನಾ ರಾಜ್ಯಗಳಿಗೆ ಗವರ್ನರ್ಗಳನ್ನ ಕೇಂದ್ರ ಸರ್ಕಾರ ಕಳುಹಿಸಿಕೊಡುತ್ತೆ ನೋಡಿ. ಹಾಗೆ ಅಮೆರಿಕ ಪ್ರಪಂಚದ ನಾನಾ ಭಾಗಗಳಿಗೆ ತನ್ನ ಒಬ್ಬೊಬ್ಬ ಮುಖ್ಯಸ್ಥನನ್ನ ಕಳುಹಿಸಿಕೊಡುತ್ತೆ. ಈ ಏಷ್ಯಾ ಭಾಗದಲ್ಲಿನ ನಾನಾ ದೇಶಗಳಲ್ಲಿ ಅಮೆರಿಕದ ರಾಯಭಾರಿಗಳೂ ಇರ್ತಾರೆ ನಿಜ. ಆದ್ರೆ ಅವ್ರು ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನ ನಿರ್ಧಾರ ಮಾಡೋದು ಈ ಡೊನಾಲ್ಡ್ ಲೂ ಥರದ ಸೆಂಟ್ರಲ್ ಮತ್ತು ಸೌತ್ ಏಷ್ಯಾದ ಮುಖ್ಯಸ್ಥರು. ಹೀಗೇನೆ ಆಫ್ರಿಕಾಗೆ, ಯುರೋಪ್ಗೆ, ಹೀಗೆ ಪ್ರಪಂಚದ ನಾನಾ ಭಾಗಗಳಿಗೆ ಅಮೆರಿಕ ಒಬ್ಬೊಬ್ಬ ಮುಖ್ಯಸ್ಥನನ್ನ ಕಳುಹಿಸಿಕೊಟ್ಟಿದೆ. ಇನ್ನು ಈಗೇನಾಗ್ತಿದೆ ಅಂದ್ರೆ ಬಿಡನ್ ಅವಧಿ ಮುಗಿತಾ ಇದೆ ನೋಡಿ. ಅದರ ಅರ್ಥ ಈ ಡೊನಾಲ್ಡ್ ಲೂ ಅವಧಿ ಕೂಡ ಮುಕ್ತಾಯವಾಗಿ ಅಲ್ಲಿ ಇನ್ನೊಬ್ಬ ಯಾರೋ ಬರ್ತಾನೆ. ಈ ಸಂದರ್ಭದಲ್ಲಿ ಡೊನಾಲ್ಡ್ ಲೂ ಭಾರತ, ಶ್ರೀಲಂಕಾ ಹಾಗೂ ನೇಪಾಳಗಳ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಆಗಸ್ಟ್ 5ರಿಂದ ಈ ಪ್ರವಾಸ ಶುರುವಾಗುತ್ತೆ. ಇದೇ ಸಂದರ್ಭದಲ್ಲಿ ಭಾರತ ಲೂ ಮೇಲೆ ಅಂದ್ರೆ ಅಮೆರಿಕದ ಡೀಪ್ ಸ್ಟೇಟ್ ಮೇಲೆ ಒಂದು ಒತ್ತಡವನ್ನ ಹೇರಬೇಕು. ಬಾಂಗ್ಲಾದ ಪರಿಸ್ಥಿತಿಯನ್ನ ಯಾರು ಕೆಡಿಸಿದ್ರು ಅವರ ಮೂಲಕವೇ ಅದನ್ನು ಸರಿಪಡಿಸಬೇಕು. ಈ ಡೀಪ್ ಸ್ಟೇಟ್ ಮುಂದೆ ಕೂಡ ಬಾಂಗ್ಲಾದ ವಿಷಯದಲ್ಲಿ ಆಟ ಕಟ್ಟದಂತೆ ನೋಡ್ಕೋಬೇಕು. ಮತ್ತು ಮುಂದೆ ಕೂಡ ಅಲ್ಲಿ ಶೇಖ್ ಹಸೀನಾ ಇರ್ತಾರೆ. ಆಕೆ ಬಾಂಗ್ಲಾಗ್ ಹೋಗಿ ಅಲ್ಲಿನ ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ ಅನ್ನೋ ಮೆಸೇಜ್ ಅನ್ನ ಅಮೆರಿಕಾಗೂ ಕೊಡಬೇಕು. ಮತ್ತು ನಾಳೆ ಹಸೀನಾ ಹೋದರೂ ಕೂಡ ಅಮೆರಿಕಾದ ಹಿತಾಸಕ್ತಿಗಳಿಗೆ ಆಕೆ ಧಕ್ಕೆಯನ್ನ ಉಂಟು ಮಾಡುವುದಿಲ್ಲ ಅನ್ನೋ ಮಾತನ್ನ ಕೂಡ ಭಾರತ ಇಲ್ಲಿ ಅಮೆರಿಕಾದ ಡೀಪ್ ಸ್ಟೇಟ್ಗೆ ಹೇಳಿದ ಹಾಗಿದೆ. ಹೀಗಾಗಿ ಡೊನಾಲ್ಡ್ ಲೂ ಭಾರತಕ್ಕೆ ಬರ್ತಾ ಇರೋ ಸಂದರ್ಭದಲ್ಲೇ ಶೇಖ್ ಹಸೀನಾ ಅವರ ಭಾಷಣವನ್ನ ಬಹಿರಂಗಗೊಳಿಸುವ ಮೂಲಕ ಯೂನಸ್ಗೆ ಇನ್ನು ಕೆಲ ದಿನಗಳಲ್ಲಿ ನಿನ್ನ ಆಟ ಮುಗಿಯುತ್ತೆ, ಹಸೀನಾ ಬರೀ ಮಾತಾಡೋದಷ್ಟೇ ಅಲ್ಲ, ಆಕೆ ಆಕ್ಟಿವ್ ಆಗಿ ರಾಜಕಾರಣದಲ್ಲಿ ಕೂಡ ಭಾಗಿಯಾಗ್ತಾರೆ. ನಾಳೆ ಅಲ್ಲೇನಾದರೂ ಚುನಾವಣೆಗಳು ನಡೆದು ಮತ್ತೊಂದು ಸರ್ಕಾರ ಆರಿಸಿ ಬಂದ್ರೆ ಆಗ ನೀನು ಎಲ್ಲಿರ್ತೀಯ? ಅಮೆರಿಕಾನ ಜೈಲ ಅನ್ನೋದನ್ನ ಯೂನಸ್ಗೆ ನೆನಪು ಮಾಡಿಕೊಡೋ ಪ್ರಯತ್ನವನ್ನ ಇಲ್ಲಿ ಭಾರತ ಮಾಡಿದೆ. ಅದಕ್ಕಾಗಿ ಹಸೀನಾ ಭಾರತದಿಂದಲೇ ಅಮೆರಿಕಾದಲ್ಲಿನ ತಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡೋ ಹಾಗೆ ಭಾರತ ನೋಡಿಕೊಂಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಯೂನಸ್ ಕೂಡ ಬಾಂಗ್ಲಾದೇಶದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿ ಭಾರತದ ವಿರುದ್ಧ ಬಾಯ್ ಬಡ್ಕೊಂಡಿದ್ದಾರೆ. ಆ ಸಭೆಯಲ್ಲಿ ಹಸೀನಾ ಅವರ ಅವಾಮಿ ಲೀಗ್ ಹಾಗೂ ಅದರ ಮಿತ್ರ ಪಕ್ಷಗಳನ್ನ ಹೊರತುಪಡಿಸಿ ಇನ್ನುಳಿದ ಪಕ್ಷಗಳನ್ನ ಮಾತ್ರ ಯೂನಸ್ ಆ ಸಭೆಗೆ ಆಹ್ವಾನಿಸಿದ್ದಾರೆ. ಅಲ್ಲಿ ಕೂಡ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಇದೆಲ್ಲ ಇರ್ಲಪ್ಪ ಯೂನಸ್ಸು, ಎಲೆಕ್ಷನ್ ಯಾವಾಗ ಮಾಡ್ತೀಯಾ ಹೇಳು ಅಂತ ಕೇಳಿದೆ. ಆದ್ರೆ ಸದ್ಯಕ್ಕೆ ಚುನಾವಣೆಗಳನ್ನ ಮಾಡೋ ಮನಸ್ಸು ಯೂನಸ್ಗಿಲ್ಲ. ಅದೇ ಕಾರಣಕ್ಕೆ ಆತ ಪಾಕಿಸ್ತಾನದ ಉಗ್ರರನ್ನ ಬಾಂಗ್ಲಾಗೆ ಆಮದು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ. ಬಾಂಗ್ಲಾದೇಶವನ್ನ ಮತೀಯವಾದದ ಬೆಂಕಿಗೆ ನೂಕಿ ಅದರ ಮೇಲೆ ತಾನು ಅಧಿಕಾರ ನಡೆಸಬೇಕು ಅನ್ನೋ ಹಂಬಲದಲ್ಲಿ ಯೂನಸ್ ಇದ್ದಂತೆ ಕಾಣ್ತಾ ಇದೆ. ಇದನ್ನ ಮುಂದಿನ ದಿನಗಳಲ್ಲಿ ಭಾರತ ಹೇಗೆ ನಿಗ್ರಹಿಸುತ್ತೆ ಅನ್ನೋದು ಕೂಡ ಈಗ ಕುತೂಹಲದ ಪ್ರಶ್ನೆನೆ. ಈ ಜಿಯೋ ಪಾಲಿಟಿಕ್ಸ್ ಅನ್ನೋದು ಇರೋದೇ ಹೀಗೆ. ಈಗ ಅಲ್ಲಿ ಆಟ ಶುರುವಾಗಿದೆ. ಮುಂದೆ ಅದು ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಇದು ಗೆಳೆಯರೆ ಬಾಂಗ್ಲಾದೇಶದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.